ಸರಿ ಶಾಸ್ತ್ರಿಗಳೇ, ಪಿತೃದೇವತೆಗಳ ಆರಾಧನೆಗೆ ಪ್ರಶಸ್ತವಾದಂತಹ ಕಾಲ, ಜೊತೆಗೆ ಆರಾಧನೆಯ ಮುಖಾಂತರ ಒಳ್ಳೆಯ ಫಲವನ್ನು ಪಡಿಬಹುದು ಅನ್ನುವಂಥದ್ದು. ಈಗ ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋದಾದರೆ, ಇವತ್ತಿನ ಮೊದಲ ಸಂದೇಶ ಮಂಡ್ಯದಿಂದ ರಿಯಾ ಅವರು ಕಳಿಸಿರುವಂಥದ್ದು. ಅವರ ಜನ್ಮ ದಿನಾಂಕ 28/3/2024, ಸಮಯ ಬೆಳಿಗ್ಗೆ 4:57. ಏನಾದರೂ ದೋಷ ಇದೆಯಾ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಗುವಿನ ಒಂದು ಡೇಟ್ ಆಫ್ ಬರ್ತ್ ಕಳಿಸಿದ್ದಾರೆ. ಏನಾದರೂ ದೋಷಗಳಿದಾವ, ಹೇಗಿದೆ ಮಗು ಆರೋಗ್ಯ ಅಂತ ನೋಡೋಣ. ನೋಡಿ, ಈ ಮಗುವಿನ ಜಾತಕ ಗಮನಿಸಿದ್ರೆ ಇದು ಕುಂಭಲಗ್ನ. ಲಗ್ನದಲ್ಲಿ ಕುಜ, ಶುಕ್ರ, ಶನಿ ಹಾಗೂ ಮಾಂದಿ ಇಷ್ಟು ಗ್ರಹಗಳಿದ್ದಾವೆ. ಶನೈಶ್ಚರ ಅಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದು. ಕುಂಭ ರಾಶಿಯಲ್ಲಿ ಶನೈಶ್ಚರ ಇದ್ದರೆ ಅದು ಮೂಲ ತ್ರಿಕೋಣ ಸ್ಥಾನ. ಲಗ್ನದಲ್ಲಿ ಶನಿ ಇದ್ದರೆ ಲಗ್ನಾಧಿಪತಿ ಇದ್ದಾನೆ ಅಂತ ಅರ್ಥ. ಹೀಗಾಗಿ ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತ ಯುತಾನಾನಿಯಶ್ಚ ವೀರ್ಯೋತ್ಕಟಾ ಭವತಿ ಅಂತ ಶಾಸ್ತ್ರ ಹೇಳುತ್ತೆ. ಹೋರಾಧಿಪತಿ, ಲಗ್ನದ ಅಧಿಪತಿ ಲಗ್ನದಲ್ಲಿದ್ದರೆ ತುಂಬ ಒಳ್ಳೆಯದು, ಆರೋಗ್ಯ ಬಲ ಬರ್ತದೆ ಅನ್ನೋದನ್ನೆಲ್ಲ ಹೇಳುತ್ತೆ. ಇದರ ಜೊತೆಗೆ ಕುಜನೂ ಇದ್ದಾನಲ್ಲಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಅದು ಸ್ವಲ್ಪ ಬಿಸಿ ಉಂಟು ಮಾಡುತ್ತೆ, ಅಲರ್ಜಿ ಉಂಟು ಮಾಡೋ ಸಾಧ್ಯತೆ ಇರ್ತದೆ. ಈ ಹಣೆಯ ಭಾಗದಲ್ಲಿ, ಆ ಭಾಗದಲ್ಲಿ ಸ್ವಲ್ಪ ತರಚೋದು, ಗಾಯ ಅಥವಾ ಇನ್ನೇನೋ ಕಲೆ ಬೀಳೋದು ಮಗು, ಈ ಥರದ ಲಕ್ಷಣ. ಹೀಗಾಗಿ ಲಗ್ನದಲ್ಲಿ ಒಂದು ಪಾಪಗ್ರಹವೂ ಇದೆ. ಅದರ ನಿವಾರಣೆಗೆ ಒಂದು ಗ್ರಹ ಶಾಂತಿ, ನವಗ್ರಹ ಶಾಂತಿ ಒಂದು ಮಾಡಿಸಿದ್ರೆ ತುಂಬ ಒಳ್ಳೆಯದು. ಆತಂಕ ಬೇಡ, ಮಗುವಿಗೆ ಬಲ ಇದೆ. ಸ್ವಾಭಾವಿಕ ಬಲ ಬಹಳ ಮುಖ್ಯ. ಆ ಸ್ವಾಭಾವಿಕ ಅಂದರೆ ಬೇರು ಚೆನ್ನಾಗಿದೆ. ಹೀಗಾಗಿ ಯೋಚನೆ ಮಾಡಬೇಡಿ, ಇರತಕ್ಕಂಥದ್ದು ಸಣ್ಣ ತೋಡಕಷ್ಟೇ. ಹೀಗಾಗಿ ಒಂದು ಗ್ರಹ ಶಾಂತಿ ಮಾಡಿಸಿ ಸಾಕಾಗುತ್ತೆ. ಆ ರಕ್ಷೆಯನ್ನು ಮಗುವಿಗೆ ಹಚ್ಚಿ ಮಗು ಚೆನ್ನಾಗಿ ಚೇತರಿಸ್ಕೊಳ್ಳುತ್ತೆ. ಒಳ್ಳೆಯದಾಗಲಿ. ಇನ್ನು ಮುಂದಿನ ಸಂದೇಶ ನ್ಯೂಜಿಲೆಂಡ್ನಿಂದ ಸುಧನ್ವಾ ಅವರು ಕಳುಹಿಸಿರುವಂಥದ್ದು. ಅವರ ಜನ್ಮ ದಿನಾಂಕ 28/6/2012, ಸಮಯ ರಾತ್ರಿ 8:36. ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಸುಧನ್ವಾ ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಆರೋಗ್ಯ ಹೇಗಿದೆ ಅಂತ ತಿಳಿಸಿದ್ದಾರೆ. ಜಾತಕ ನೋಡೋಣ. ಬಹಳ ದೂರದಿಂದ ಸಂದೇಶ ಕಳಿಸಿದ್ದೀರಾ. ನೋಡೋಣ ನಿಮ್ಮ ಜಾತಕದ ಬಲ ಹೇಗಿದೆ, ವಿದ್ಯಾಭ್ಯಾಸ, ಆರೋಗ್ಯ ಹೇಗಿದೆ ಗಮನಿಸೋಣ. ನೋಡಿ, ಇದು ಕುಂಭಲಗ್ನವಾಗಿದೆ. ಲಗ್ನದ ಅಧಿಪತಿ ಶನೈಶ್ಚರ ಭಾಗ್ಯಸ್ಥಾನದಲ್ಲಿದ್ದಾನೆ. ಕುಜ, ಚಂದ್ರ, ಶನಿ ಎಲ್ಲ ಒಟ್ಟಾಗಿದ್ದಾರೆ ಅಲ್ಲಿ. ಈಗ ಪ್ರಸ್ತುತ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ಭುಕ್ತಿ ನಡೀತಾ ಇದೆ ಅಂತ. ಬುಧ ಆತ ಷಷ್ಠಾಧಿಪತಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗೋ ಸಾಧ್ಯತೆ ಇದೆ. ಇವರೇ ಷಷ್ಠಾಧಿಪತಿ ಕಾಲದಲ್ಲಿ ರೋಗಾಧಿಪತಿ ಅವನು. ಹೀಗಾಗಿ ರೋಗಾಧಿಪತಿ ಲಗ್ನವನ್ನು ನೋಡಿದ್ರೆ ರೋಗ ಪ್ರಾಪ್ತಿ ಅಂತ ಶಾಸ್ತ್ರಗಳ ಮಾತು. ಹೀಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಬೇಕು. ಹೀಗಾಗಿ ಎಚ್ಚರ ತಗೊಳ್ಳಿ, ಬೇಗ ತಪಾಸಣೆ ಮಾಡಿಸಿ. ಸಣ್ಣದರಲ್ಲೇ ತಪಾಸಣೆ ಮಾಡಿಸ್ಬಿಡೋದು ಬಹಳ ಒಳ್ಳೆಯದು. ಇನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿದೆ. ಒಳ್ಳೆಯ ವಿದ್ಯೆ ಹತ್ತುತ್ತೆ. ಡಿಸೈನಿಂಗ್ ಫೀಲ್ಡ್ಸ್ ತುಂಬ ಚೆನ್ನಾಗಾಗುತ್ತೆ. ಅವುಗಳ ಕ್ಷೇತ್ರದಲ್ಲಿ ಮುಂದುವರೆದರೆ ಬಹಳ ಒಳ್ಳೆಯದು ಅಂತ. ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಗುರು ಸೇರಿದ್ದಾನಲ್ಲಿ. ಇದೆಲ್ಲ ಒಳ್ಳೆಯ ಲಕ್ಷಣ. ಹೀಗಾಗಿ ತೊಂದರೆ ಇಲ್ಲ, ವಿದ್ಯಾಭ್ಯಾಸಕ್ಕೇನು ತೊಂದರೆ ಆಗೋದಿಲ್ಲ. ಚೆನ್ನಾಗಿ ಓದ್ತಾರೆ, ಒಳ್ಳೆಯ ಪ್ರತಿಭಾಶಾಲಿಗಳಾಗ್ತಾರೆ. ಚೆನ್ನಾಗಿದೆ. ಆರೋಗ್ಯ ಮಾತ್ರ ನೋಡ್ಕೊಳ್ಳಿ. ಧನ್ವಂತರಿಗೆ ಪ್ರಾರ್ಥನೆ ಮಾಡಲಿ. ಧನ್ವಂತರಿ ಹೋಮವನ್ನು ಸಾಧ್ಯವಾದರೆ ಮಾಡಿಸಿ, ಅದು ತುಂಬ ಒಳ್ಳೆಯದು. ಬುಧಶಾಂತಿ, ಧನ್ವಂತರಿ ಹವನ ಎರಡು ಪುಷ್ಟಿ ಕೊಡುತ್ತೆ. ಇನ್ನು ಮುಂದಿನ ಸಂದೇಶ ಅಜ್ಜಂಪುರದಿಂದ ವಾತ್ಸಲ್ಯ ಅವರು ಕಳುಹಿಸಿರುವಂಥದ್ದು. ಅವರ ಜನ್ಮ ದಿನಾಂಕ 3/5/2003, ಸಮಯ 11:20 PM. ಅವ್ರು ಕೇಳ್ತಾ ಇರೋ ಪ್ರಶ್ನೆ, ಫುಡ್ ಟೆಕ್ನಾಲಜಿ ಕೋರ್ಸ್ ಮುಗಿದಿದೆ, ಕೆಲಸ ಸಿಗ್ತಾ ಇಲ್ಲ, ದಯವಿಟ್ಟು ಏನಾದರೂ ಪರಿಹಾರ ಇದ್ದರೆ ತಿಳಿಸಿ ಅನ್ನುವಂಥ ಪ್ರಶ್ನೆ ಕೇಳ್ತಿದ್ದಾರೆ. ವಾತ್ಸಲ್ಯ ಅವರ ಪ್ರಶ್ನೆ, ಅವರೊಂದು ಕೋರ್ಸ್ ಮುಗಿಸಿದ್ದಾರೆ ಫುಡ್ ರಿಲೇಟೆಡ್, ಅದು ಕೆಲಸ ಸಿಗ್ತಾ ಇಲ್ಲ, ಏನು ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕದಲ್ಲಿ ನಿಮ್ಮದು ಧನು ಲಗ್ನ. ಲಗ್ನದಿಂದ ದ್ವಿತೀಯದಲ್ಲಿ ಕುಜ ಇದ್ದಾನೆ, ಒಳ್ಳೆಯದು. ಕುಜ ದ್ವಿತೀಯದಲ್ಲಿ ಇರುವುದು ತುಂಬ ಒಳ್ಳೆಯದು. ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಅದು ಮಾಲವ್ಯ ಯೋಗ, ಅದು ತುಂಬ ಒಳ್ಳೆಯದು. ರವಿ ಕೂಡ ಬಲಿಷ್ಠನಾಗಿದ್ದಾನೆ, ಗುರು ಕೂಡ ಚೆನ್ನಾಗಿದ್ದಾನೆ. ಜಾತಕ ತುಂಬ ಚೆನ್ನಾಗಿದೆ. ಪ್ರಸ್ತುತ ಈಗ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಒಂದು ಕಾಲ ನಡೀತಾ ಇದೆ. ಶನೈಶ್ಚರ ಜಾತಕದಲ್ಲಿ ನಿಮಗೆ ಸಪ್ತಮದಲ್ಲಿದ್ದಾನೆ. ಅನುಕೂಲ ಆಗುತ್ತೆ, ಯೋಚನೆ ಮಾಡುವ ಅವಶ್ಯಕತೆ ಏನೂ ಇಲ್ಲ. ಗಾಬರಿ ಮಾಡ್ಕೋಬೇಡಿ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಪ್ರತಿ ದಿವಸ, ಅದು ಸಾಕಷ್ಟು ಫಲ ಕೊಡುತ್ತೆ. ಸರಿ, ಇನ್ನು ಕೊನೆಯ ಸಂದೇಶ
ಬೆಂಗಳೂರಿನಿಂದ ಶ್ರೀಕಾಂತ್ ಅವರು ಕಳುಹಿಸಿರುವಂಥದ್ದು. ಅವರ ಜನ್ಮ ದಿನಾಂಕ 12/7/2007. ಸಮಯ ಬೆಳಿಗ್ಗೆ 8:50. ಮಾತು ನಡವಳಿಕೆಯಲ್ಲಿ ಕಷ್ಟವಿದೆ ಅಂತ ಹೇಳಿದ್ದಾರೆ. ಮಂದ ಬುದ್ಧಿ, IQ ಕೂಡ ಕಡಿಮೆ, ಸರಿ ಹೋಗುವ ಅವಕಾಶ ಇದೆಯಾ, ದಯವಿಟ್ಟು ತಿಳಿಸಿ ಅನ್ನೋದು ಅವರ ಪ್ರಶ್ನೆಯಾಗಿದೆ. ಶ್ರೀಕಾಂತ್ ಅವರ ಪ್ರಶ್ನೆ ಯಾಕೋ ಪಾಪ ಅಸಮಾಧಾನದಲ್ಲಿದ್ದಾರೆ ಅವರು. ಬೌದ್ಧಿಕವಾಗಿ ಸ್ವಲ್ಪ ಮಂಕಾಗಿದೆ ಅಂತ ಜಾತಕ ನೋಡೋಣ. ಈ ಜಾತಕವನ್ನು ಪರಿಶೀಲಿಸಿದರೆ ಇದು ಸಿಂಹಲಗ್ನ, ಲಗ್ನಾಧಿಪತಿ ರವಿ, ವಾಗಾಧಿಪತಿ ಬುಧ ಲಾಭದಲ್ಲಿದ್ದಾರೆ. ಸಾಮಾನ್ಯವಾಗಿ ಇದು ತೊಂದರೆ ಅಂದರೆ ಈ ರೀತಿಯ ನೀವೇನು ಹೇಳ್ತಾ ಇದ್ದೀರೋ ಆ ರೀತಿಯ ತೊಂದರೆಗೆ ಅದನ್ನು ಸೂಚಿಸ್ತಕ್ಕಂತಹ ಗ್ರಹಸ್ಥಿತಿ ಇಲ್ಲ. ನೀವು ಹೇಳೋ ತೊಂದರೆಗೂ ಇಲ್ಲಿರುವಂಥ ಲಕ್ಷಣಕ್ಕೂ ಮ್ಯಾಚ್ ಇಲ್ಲ. ಹೀಗಾಗಿ ಇದು ದೀರ್ಘವಾಗಿರ್ತದ ಅಂತ ನೀವು ಅಂದ್ಕೊಂಡಿದ್ರೆ ಅದಿಲ್ಲ, ಸರಿ ಹೋಗುತ್ತೆ, ಆತಂಕ ಮಾಡ್ಕೋಬೇಡಿ. ನೀವು ಸಾಧ್ಯವಾದರೆ ಒಂದು ಸಲ ಶೃಂಗೇರಿಗೆ ಹೋಗಿಬಿಟ್ಟು ಅಲ್ಲಿ ತೋರಣ ಗಣಪತಿ ಇದೆ, ಆ ಗಣಪತಿಗೆ ಜೇನಿನ ಅಭಿಷೇಕ ಮಾಡಿಸಿ ಆ ಜೇನನ್ನು ಪ್ರಸಾದ ತಿನ್ನಿಸಿ. ಜೊತೆಗೆ ಅಲ್ಲಿ ನವಾರಣ ಪೂಜೆ ಮಾಡ್ತಾರೆ, ಅದೊಂದು ಪೂಜೆ ಮಾಡಿಸಿ. ಅದು ತುಂಬ 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 ಫಲಪ್ರದವಾಗಿರ್ತಕ್ಕಂಥದ್ದು. ಎಂಥ ಮಂಕಾದವರೂ ಕೂಡ ಅಲ್ಲಿ ಆ ಮಂಕುತನ ಹೋಗಿ ಒಂದು ಲವಲವಿಕೆ ಬರುತ್ತೆ ಬುದ್ಧಿಗೆ. ಹೀಗಾಗಿ ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಸಂದೇಶವನ್ನು ನೋಡಿದ್ದಾಯಿತು. ಈಗ 12 ರಾಶಿಯ ಫಲಾಫಲವನ್ನು ತಿಳ್ಕೊಳ್ಳೋದು ಬಾಕಿ ಇದೆ. ಈಗೊಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.